ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸ್. ಇವ್ರ ಹತ್ರ ಬ್ರಾಸ್ ಮತ್ತು ಕಾಪರ್ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗುವಂಥ ಬಿಗ್ಗೆಸ್ಟ್ ಶಾಪ್ ಅಂತಾನೆ ಹೇಳ್ಬೋದು. ಸೊ ನಾನು ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಈ ಒಂದು ಶಾಪ್ನ ನೇಮು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ. ಇದು ಬ್ಯಾಂಗ್ಳೂರ್ನಲ್ಲಿರುವ ನಗರಪೇಟೆಯಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ಒಂದೇ ಶಾಪ್ನಲ್ಲಿ ತಾಮ್ರ, ಹಿತ್ತಾಳೆ, ಕಂಚು ಈ 3 ವೆರೈಟೀಸ್ನಲ್ಲಿ ಎಲ್ಲ ವೆರೈಟಿ ಕಲೆಕ್ಷನ್ಗಳು ಸಿಗ್ತಾ ಇದೆ ಫ್ರೆಂಡ್ಸ್. ಮನೆಯಲ್ಲಿ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು, ಕಿಚನ್ಗೆ ಬೇಕಾಗಿರುವಂತಹ ಹೋಮ್ ಅಪ್ಲಯನ್ಸ್ಗಳು, ಅದರ ಜೊತೆಗೆ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ದೇವಸ್ಥಾನದ ವಿಗ್ರಹಗಳು ಮತ್ತು ಪೂಜಾ ವಸ್ತುಗಳು ಎಲ್ಲನೂ ಒಂದೇ ಕಡೆ ಸಿಗುವಂತಹ ಬೆಸ್ಟ್ ಶಾಪ್ ಅಂತಾನೆ ಹೇಳ್ಬೋದು. ಇವ್ರ ಹತ್ರ ಒಟ್ಟು 2 ಶಾಪ್ ಇರುತ್ತೆ ಫ್ರೆಂಡ್ಸ್. 2 ಶಾಪ್ನಲ್ಲಿ ಒಂದು ಶಾಪ್ 6 ಅಂತಸ್ತಿನ ಕಟ್ಟಡ ಆಗಿರುತ್ತೆ. ತುಂಬಾ ದೊಡ್ಡದಾಗಿರುವಂತಹ ಅಲ್ಲಿರುವ ಎಲ್ಲ ಐಟಮ್ಸ್ಗಳನ್ನು ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ತುಂಬ ಕಲೆಕ್ಷನ್ಗಳು ಇವ್ರ ಹತ್ರ ಇದೆ. ಇನ್ನೊಂದು ಶಾಪ್ನಲ್ಲಿ ಬರೀ ದೇವರಿಗೆ ಬೇಕಾಗಿರುವಂಥ ಐಡಲ್ಸ್ಗಳಿದೆ. ಸೊ ಇವ್ರ ಹತ್ರ ಐಡಲ್ಸ್ಗಳಲ್ಲಿ 1 ಫೀಟಿಂದ ಅಂದರೆ 1 ಫೀಟ್ ಅಡಿಯಿಂದ ಹಿಡಿದು 60 ಅಡಿಯವರೆಗೂ ಇರುವಂತಹ ಎಲ್ಲ ದೇವರ ವಿಗ್ರಹಗಳು ಕೂಡ ಇವ್ರ ಹತ್ರ ಇದೆ. ಕೊನೆವರೆಗೂ ಸಾಧ್ಯವಾದಷ್ಟು ನೀವು ಎಲ್ಲನೂ ಕೂಡ ಕವರ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳು ಇವ್ರ ಹತ್ರ ಇದೆ. ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ತುಂಬಾ ಯೂನಿಕ್ ಆದಂತಹ ಹೊಸ ಕಲೆಕ್ಷನ್ಗಳನ್ನ ಕೂಡ ನೀವು ನೋಡಬಹುದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲಿ ಮೇಯ್ನ್ ಆಗಿ ಹಿತ್ತಾಳೆ, ತಾಮ್ರ, ಕಂಚಲ್ಲಿ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನನಗೂ ಕೂಡ ತುಂಬಾ ಇಷ್ಟ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಸ್ಪೆಷಲ್ ಅಂತ. ಸೊ ಇದೇ ರೀತಿ ಹೊಸ ಕಂಟೆಂಟ್ನ ನೀವು ನೋಡಬೇಕಾಗಿದ್ರೆ ಖಂಡಿತವಾಗ್ಲೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನಾಗಲಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ನ ಆಗಲಿ ಫಾಲೋ ಮಾಡಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಬೆಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಈ ಒಂದು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅವರ ಮಾಲೀಕರ ಮಾತಿಂದ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ಹೇಳಿ ಸರ್, ನಿಮ್ಮ ಶಾಪ್ ಎಲ್ಲಿ ಬರುತ್ತೆ, ಎಲ್ಲಿ ಲೊಕೇಟ್ ಆಗುತ್ತೆ? ಮೇಡಮ್, ನಮ್ಮ ಅಂಗಡಿ ಬಂದ್ಬಿಟ್ಟು ಇಲ್ಲಿ ನಗರಪೇಟೆ ಬರುತ್ತೆ. ಆದ್ರೆ ಈ ಕಡೆಯಿಂದ ಬಂದ್ರೆ ಟೌನ್ ಹಾಲ್ ಕಡೆಯಿಂದ ಬಂದ್ರೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದ ಸೀದಾ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಆಪೋಸಿಟ್ ನಮ್ಮ ಅಂಗಡಿ ಇರೋದು. ಮತ್ತೆ ಈ ಕಡೆಯಿಂದ ಬಂದ್ರೆ ರಾಜ ಮಾರ್ಕೆಟ್ ಇದೆ. ರಾಜ ಮಾರ್ಕೆಟ್ ಇಂದ ಸೀದಾ ಬಂದ್ರೆ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಆಪೋಸಿಟ್ ನಮ್ದು ಅಂಗಡಿ ಇರೋದು. ನಮ್ದು ಮೇನ್ ಸಪ್ಲೈ ಅಂತ ಅಂದ್ಬಿಟ್ಟು 4 ಸ್ಟೇಟ್ ಅಲ್ಲಿ ನಾವು ಹೋಲ್ಸೇಲ್ ಸಪ್ಲೈ ಮಾಡ್ತೀವಿ. ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ 4 ಸ್ಟೇಟ್ಗೆ ನಾವು ಫುಲ್ ಸಪ್ಲೈ ಮಾಡ್ತೀವಿ. ನಮ್ದು ಎಲ್ಲ ಮೇನ್ ಇರೋದು ಹೋಲ್ಸೇಲರು. ಬಟ್ ನಮ್ಮ ಅಂಗಡಿಯಲ್ಲಿ ಬರೋರು ಮಾತ್ರ ಕಸ್ಟಮರ್ಗೆ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ರಿಟೇಲ್ ಕೊಡ್ತೀವಿ. ಆಯ್ತಾ? ಮತ್ತೆ ನಮ್ದು ಮೇನ್ ಐಟಮ್ಸ್ ಇರೋದು ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ಇಲ್ಲ ಗೃಹ ಪ್ರವೇಶಗೆ, ಮತ್ತೆ ಹೋಮ ಯಜ್ಞ ಮಾಡೋದಕ್ಕೆ, ಪೂಜೆ ರಿಲೇಟೆಡ್ ಐಟಮ್ಸ್ ಮತ್ತೆ ಗಿಫ್ಟ್ ಐಟಮ್ಸ್ ಎಲ್ಲಾನು ಸಿಗುತ್ತೆ. ಹಿತ್ತಾಳೆ ಮತ್ತೆ ತಾಮ್ರ, ಕಂಚು ಎಲ್ಲ ಐಟಮ್ಸ್ ಸಿಗುತ್ತೆ. ನಾವು ಐಡಿಯಲ್ಸ್ ವಿಗ್ರಹ ಎಲ್ಲ ವೆರೈಟೀಸ್ ರೆಡಿ ಇರುತ್ತೆ ನಮ್ಮ ಹತ್ರ. ಮತ್ತೆ ನಾವು ಮಾಡಿ ಕೊಡ್ತೀವಿ. ಆದ್ರೆ ನಮ್ದು ಆನ್ಲೈನ್ ಫೆಸಿಲಿಟಿ ಇಲ್ಲ. ನಮ್ದು ಎಲ್ಲ ಮೇನ್ ಇರೋದು ಹೋಲ್ಸೇಲ್. ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಮ್ಮ ರೇಟ್ಗೆ ಯಾರು ರೇಟ್ ಕೊಡೋದು ಸಾಧ್ಯ ಇಲ್ಲ. ನಾವು ಚಿಕ್ಕಪೇಟೆಗೆ, ಬೀಗಂಗಾ ರೋಡ್ಗೆ, ಮತ್ತೆ ದೊಡ್ಡ ಮಾಲ್ಗೆ ಎಲ್ಲ ಕಡೆ ರಿಟೇಲ್ ಶೋರೂಮ್ ಎಷ್ಟಿದ್ದಾರೆ ಅವ್ರಿಗೆಲ್ಲ ನಾವೇ ಸಪ್ಲೈ ಮಾಡೋದು. ನಮ್ದು ಮೇನ್ ಬ್ರ್ಯಾಂಡ್ ಬಂದ್ಬಿಟ್ಟು ಜ್ಯೋತಿ. ಜ್ಯೋತಿ ಅಂದ್ರೆ ಒರಿಜಿನಲ್ ಇರುತ್ತೆ. ನಾವೆಲ್ಲ ಒಳ್ಳೆ ಕ್ವಾಲಿಟಿ ಮಾಡ್ತೀವಿ, ಕ್ವಾಲಿಟಿ ಪ್ರಾಡಕ್ಟ್ ಮ್ಯಾನೇಜ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ತಾಳ, ಹಾಂ, ಓಕೆ, ಹಾಂ, ಕರ್ಪೂರ, ಅದು ಹಾಂ, 1 ರಿಂದ 10 ಸೈಜ್ ಇದೆ. ಓಕೆ, ಲ್ಯಾಡನ್, ಓಕೆ, ಹಾಂ, ಓಕೆ, ಹಾಂ, ದೀಪ, ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಮಾಡೆಲ್ ಇದೆ. 1 ನಂಬರಿಂದ 4 ಸೈಜ್ ಇದೆ. 1 ನಂಬರಿಂದ 4 ಸೈಜ್ವರೆಗೂ ಇದೆ. ಹಾಂ, ತುಂಬ ವೆರೈಟಿ ಇದೆ. ಓಕೆ, ನೋಡಿ ಈ ಥರ ಇದೆ.
ವೆರೈಟಿ ದೀಪ. ಹಾಂ, 4-5 ಸೈಜ್ ಇದೆ. ಸಣ್ಣ ಸೈಜಿಂದ ದೊಡ್ಡ ಸೈಜ್ ಅಂತ 4-5 ಸೈಜ್ ಇದೆ. ಓಕೆ. ನೋಡಿ 2 ಬರ್ತಿದೆ ಈ ಥರ ದೀಪ ಇದೆ. ಅದರಲ್ಲಿ ಒಂದು 4 ಸೈಜ್ ಇದೆ, ದೊಡ್ಡದು ಚಿಕ್ಕದು ಎಲ್ಲ ಸೈಜ್ ಇದೆ. ಓಕೆ. ನೋಡಿ ಅದರಲ್ಲಿ 5 ಸೈಜ್ ಇದೆ. ಓಕೆ. ಚಿಕ್ಕದು ದೊಡ್ಡದು ಎಲ್ಲ ಇದರಲ್ಲೂ ಸೈಜ್ ವೈಸ್ ಎಲ್ಲ ಇದೆ. ಎಲ್ಲ ಸೈಜ್ ಇದೆ. ಗಿಫ್ಟಿಂಗ್ ಪರ್ಪಸ್ಗೂ ತುಂಬ ಚೆನ್ನಾಗಿರುತ್ತೆ. ಹಾಂ. ಎಲ್ಲ ಪ್ರಪೋಸ್ಗೆ ಚೆನ್ನಾಗಿದೆ. ನೋಡಿ ಮೇಡಮ್ ಇದು ಗಂಟೆ. ಹಾಂ. 100 ಗ್ರಾಮಿಂದ 1 kg 1 kg 2 kg ಟೋಟಲ್ ಸೈಜ್ ಇದೆ. 10-15 ಸೈಜ್ ಇದೆ ಅದರಲ್ಲಿ. ಓಕೆ. ಸೈಜ್ ಇದೆ ನೋಡಿ. ಪೂರ್ತಿ ಚಿಕ್ಕದು ಇಂದ ದೊಡ್ಡ ಸೈಜ್ ಅಂತ ಇದೆ. 1 kg 1.5 kg ಎಲ್ಲ ಸೈಜ್ ಇದೆ. ಎಲ್ಲ ಸೈಜಲ್ಲೂ ಸಿಗುತ್ತೆ. ಎಲ್ಲ ಸೈಜ್ ಸಿಗುತ್ತೆ. ಓಕೆ. ಎಲ್ಲನೂ ಪೂರ್ತಿ ಗಂಟೆಗಳು ನೋಡಿ ಫ್ರೆಂಡ್ಸ್, ಎಷ್ಟು ಕಡಿಮೆಯಿಂದನೂ ಸಿಗ್ತಾ ಇದೆ. ಇಲ್ಲಿ ಸೈಜ್ ವೇರಿಯೇಷನಲ್ಲಿ ಸಿಗುವಂಥದ್ದು ಕಡಿಮೆ ಚಿಕ್ಕ ಸೈಜಿಂದನೂ ಕೂಡ ಸಿಗ್ತಾ ಇದೆ. ಸೊ ಮ್ಯಾನುಫ್ಯಾಕ್ಚರ್ ಆಗುವಂಥ ಜಾಗ ಅಂತಲೇ ಹೇಳ್ಬೋದು. ಇದೆಲ್ಲನೂ ಕೂಡ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳು, ತುಂಬಾ ಯೂಜ್ ಕಲೆಕ್ಷನ್ ಇದೆ. ಹೋಲ್ಸೇಲ್ ಸಪ್ಲೈ. ಹೋಲ್ಸೇಲಲ್ಲಿ ನಾನು ರಿಟೇಲಲ್ಲಿ ಕೊಡ್ತಾ ಇದ್ದೀನಿ. ರಿಟೇಲ್ನಲ್ಲೂ ಕೊಡ್ತೀರಾ? ಓಕೆ ಸರ್. ಹೋಲ್ಸೇಲ್ ನಮ್ಮದು ಎಲ್ಲ ಐಟಮ್ ಅಲ್ಲಿಂದ ಉಡುಪಿ, ಮಂಗಳೂರು, ಕುಂದಾಪುರ ಎಲ್ಲ ಕಡೆ, ಚಿಕ್ಕಪೇಟೆ ಎಲ್ಲ ಕಡೆ ನಿಮ್ಮದೇ ಹೋಲ್ಸೇಲ್ ಸಪ್ಲೈ. ಓಕೆ. ಹಾಂ. ಆಂಧ್ರ, ತಮಿಳುನಾಡು, ಕರ್ನಾಟಕ ಔಷಧ ಪೂರ್ತಿ ಐಟಮ್ ನಿಮ್ಮೆಲ್ಲ ಹೋಗುತ್ತೆ. ಓಕೆ. ಹಾಂ ಹಾಂ, ಸರಿ ಸರ್. ನೆಕ್ಸ್ಟ್ ಕಲೆಕ್ಷನ್ ಎಲ್ಲ ದೀಪಾವಳಿ ಡಿಸ್ಪ್ಲೇ ಮಾಡಿರ್ತೀವಿ. ಹಾಂ. ಪೂರ್ತಿ ಐಟಮ್ ಎಲ್ಲ ಬಾಕ್ಸ್ ಒಳಗಡೆ ಇದೆ. ಯಾಕಂದ್ರೆ ಹೋಲ್ಸೇಲ್ ರೇಟ್. ಹಾಂ. ಇದು ಡಿಸ್ಪ್ಲೇ ಯಾವುದು ಇಲ್ಲ. ಹಾಂ 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 ಹಾಂ. ಸೊ ಇದರಲ್ಲೂ ಕೂಡ ಸೈಜ್ ವೇರಿಯೇಷನ್ ಇರುತ್ತೆ. ಅದರಲ್ಲಿ ಪೂರ್ತಿ ಸೈಜ್ ಬರುತ್ತೆ. ಓಕೆ. ಎಲ್ಲ ಸೈಜ್ ಇದೆ. 1 ನಂಬರಿಂದನೂ ಕೂಡ 1 ನಂಬರ್ದ 10 15 ಈ ಥರ ಸೈಜ್ ಇದೆ. ಓಕೆ. ಹಾಂ. ಐಟಮ್ ಅಲ್ಲಿ 1 ಸೈಜ್ ಇದೆ. ಹಾಂ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ತುಂಬಾ 1 ನಂಬರಿಂದನೂ ಕೂಡ ಎಷ್ಟರವರೆಗೂ ಸರ್? 1ರಿಂದ 10 ಸೈಜ್ಗಳು ನೀವು ನೋಡ್ತಾ ಇದ್ರಲ್ಲ, ಎಷ್ಟು ಸೈಜ್ಗಳಿದೆ ಇಲ್ಲಿ KG ಗಟ್ಟಲೆ ತಗೊಳ್ಳೋವಂಥವ್ರು ಕೂಡ ತಗೊಳ್ಬೋದು. ಓನ್ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಜಾಗ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಪೂಜಾ ಐಟಮ್ಸ್ಗೆ ಪ್ಲೇಟು, ಇದನ್ನೆಲ್ಲನೂ ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಪೂಜಾ ಐಟಮ್ಸ್ಗಳಿಗೆ ಪ್ಲೇಟ್ಸು. ದೀಪಗಳಲ್ಲಿ ತುಂಬ ವೇರಿಯೇಷನ್ ಇದೆ. ಈ ದೀಪಾವಳಿ 1 ಇಂದ ಹಾಂ 60 ಸೈಜ್ ತನಕ ಇದೆ. 60 ಸೈಜ್ ಗಂಟ. ಓಕೆ. ಹಾಂ. ಎಲ್ಲ ಸೈಜ್ ಒಂದು ಚಿಕ್ಕದು ಇಂದ 61 6 ಫೀಟ್ 5 ಫೀಟ್ ತನಕ ಇದೆ. ಓಕೆ. ಹಾಂ. ಎಲ್ಲ ಸೈಜ್ ಫುಲ್ ಸ್ಟಾಕ್ ಸಿಗುತ್ತೆ, ಕ್ವಾಂಟಿಟಿ ಸಿಗುತ್ತೆ. ಹಾಂ. ಮತ್ತೆ ಪೂರ್ತಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಹೋಲ್ಸೇಲ್ ರೇಟಲ್ಲಿ. ಸೊ ಇದೆಲ್ಲ ಗ್ಲಾಸಸ್ ಎಲ್ಲ ಸರ್? ಇದು ಗ್ಲಾಸಸ್ ಅದರಲ್ಲಿ ಒಂದು ತುಂಬ ವೆರೈಟಿ ಇದೆ. 10 ವೆರೈಟಿ ಇದೆ. 10 ವೆರೈಟೀಸು. ಹಾಂ. ಚಿಕ್ಕದು ಇಂದ ದೊಡ್ಡದು ತನಕ 10 ವೆರೈಟಿ ಇದೆ. ಓಕೆ. ಹಾಂ. ಮತ್ತೆ ಇದು ಕುಂಕುಮ ಬಾಲ್ ಎಲ್ಲ ಸೈಜ್ ಇದೆ ಅದರಲ್ಲಿ. ಓಕೆ. ಇಂದ ದೊಡ್ಡ ತನಕ. ಹಾಂ. ಗಿಫ್ಟ್ ಕೊಡೋಕ್ಕೆ ಅದು ಎಲ್ಲ. ನೋಡಿ ಇದು ಈ ಥರ ಗ್ಲಾಸ್ ದೀಪನೂ ಇದೆ. ಓಕೆ. 5 ಸೈಜ್ ಇದೆ. ಚಿಕ್ಕದಿಂದ ಒಂದು 5 ನಂಬರ್ ತನಕ ಇದೆ. ಓಕೆ. ಹಾಂ. ಮತ್ತೆ ಈ ಥರ ನೋಡಿ, ಈ ಥರ ದೀಪ ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಇದೆ. ಓಕೆ. ಹಾಂ. ನೋಡಿ ಒಂದು ಈ ಥರ ದೀಪ, ಅದು ಗಿಫ್ಟ್ ಕೊಡೋಕ್ಕೆ ಪರ್ಪಸ್ ನೋಡಿ ಎಲ್ಲ ನೋಡಿ ಈ ಥರ. ಈ ಥರ ದೀಪ, ಈ ಥರ ಕಾಮಾಕ್ಷಿ ದೀಪ, ಮತ್ತು ಈ ಥರ ಕಮಲ್ ಥರ ದೀಪ, ಮತ್ತು ಈ ಥರ ದೀಪ. ಓಕೆ. ಮತ್ತು ಈ ಥರ ದೀಪ ನೋಡಿ ಎಲ್ಲ ಬೇರೆ ಬೇರೆ ವೆರೈಟಿ ಇದೆ. ತುಂಬ ವೆರೈಟಿ ಇದೆ ನೋಡಿ. ಈ ಥರ ದೀಪ ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಕೂಡ ನಿಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ನಲ್ಲಿ ಸಿಗ್ತಾ ಇದೆ. ಸ್ಟಾರ್ಟಿಂಗ್ ಸೈಜಿಂದ ಪಿಕಾಕ್ ಸೈಜು. ಹಾಂ. ಇದು ಮೇಡಮ್ ಫಸ್ಟ್ ಫ್ಲೋರಲ್ಲಿ. ಹಾಂ. ಫ್ಲೋರಲ್ಲಿ ಪೂರ್ತಿ ಪ್ಲೇಟ್ ಐಟಮ್ಸಾ? ಪ್ಲೇಟ್ ವೆರೈಟಿ ಈ ಫ್ಲೋರಲ್ಲಿ ಇದೆ. ಓಕೆ. ಹಾಂ. ಎಲ್ಲ ವೆರೈಟಿ ಈ ಫ್ಲೋರಲ್ಲಿ ಇದೆ. ಓಕೆ. ಹಾಂ. ತುಂಬ ವೆರೈಟಿ ನೋಡಿ. ಇದೆಲ್ಲ ಪೂಜಾ ಪ್ಲೇಟ್ಸ್, ಮಾಡೋಕ್ಕೆ ಗಿಫ್ಟ್ ಕೊಡೋಕ್ಕೆ ಎಲ್ಲ ಇದು ಗಿಫ್ಟ್ ಪರ್ಪಸ್ಗೆ. ಕಮ್ಮಿ ರೇಟ್ಗೆ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಇದು ಸಿಗುತ್ತೆ. ಓಕೆ. ಹಾಂ. ನೋಡಿ ಈ ಥರ. ಮತ್ತೆ
ಈ ತರ ಪ್ಲೈನ್ ಪ್ಲೇಟ್ ಇದೆಲ್ಲ ತಾಳಿ ಇದಾ ಊಟದ ಪ್ಲೇಟ್ ಪೂಜೆ ಮಾಡೋದು ಪೂಜೆಗ ಪೂಜೆಗೆ ಇದು ಎಲ್ಲ ಪೂಜೆಗೆ ಯೂಸ್ ಮಾಡ್ತಾರೆ. ಓಕೆ ಹಾ. ಮತ್ತೆ ಅದು ನೋಡಿ ಇದು ಮಂಗಳಾರತಿ ಸೆಂಟರ್ ಹಾಕೋದು ದೊಡ್ಡ ಟೆಂಪಲ್ ಟೆಂಪಲ್ಗಳಲ್ಲಿ ಯೂಸ್ ಮಾಡುವಂತದ್ದು ಇದನ್ನ. ಇದು ಎಲ್ಲ ಸೆಂಟ್ರಲ್ಲಿ ಬತ್ತಿ ಹಾಕೊಂಡು ಮತ್ತೆ ಇದು ಟೆಂಪಲ್ ದೊಡ್ಡ ಟೆಂಪಲ್ಗೆ ಯೂಸ್ ಮಾಡ್ತಾರೆ. ಹಾ ಓಕೆ ಸರ್. ಇದು ಬ್ರಾಸಾ ತಾಮ್ರನಾ? ತಾಮ್ರ. ಇದು ತಾಮ್ರ. ಹಾ ಅದು ಬ್ರಾಸ್. ಇದು ಬ್ರಾಸ್. ಅದು ತಾಮ್ರ. ಓಕೆ ಹಾ. ಅದರಲ್ಲಿ ಅದು ಕಂಚು. ಇದು ಕಂಚ ಐಟಮ್ಸ್. ಹಳೆ ಕಾಲದ ಐಟಮ್ ಇದು. ಹಳೆ ಕಾಲದ್ದು ಊಟದ ತಟ್ಟೆ. ಊಟ ಮಾಡೋದು ಅದು ಒಳ್ಳೆ ಹೆಲ್ತ್ ಒಳ್ಳೆ ಇರುತ್ತೆ ಊಟ ಮಾಡೋದು. ಓಕೆ ಹಾ. ಅದರಲ್ಲಿ ಕಂಚಲ್ಲಿ ಊಟ ಮಾಡ್ತಾರೆ ಇವತ್ತು. ಓಕೆ 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 ಹಾ. ಅದು ಪ್ಯೂರ್ ಕಂಚು 100%. ಹೆಲ್ತಿ ಕಾನ್ಶಿಯನ್ಸ್ಗೆ ತುಂಬಾನೇ ಒಳ್ಳೆ ಅಂತದ್ದು ಅಂತಾನೆ ಹೇಳ್ಬೋದು. ಓಕೆ ಹಾ. ಸೊ ತುಂಬಾ ಚೆನ್ನಾಗಿದೆ ಇದು. ನೋಡ್ತಾ ಇದ್ರಲ್ಲ ಇದ್ರಲ್ಲೂ ವೆರೈಟೀಸ್ ಇದೆಯಾ? ಇದರಲ್ಲಿ ಸೈಜ್ಗಳು ಕೂಡ ಇದೆಯಾ? ಅದರಲ್ಲಿ ಸೈಜ್ನು ಬರುತ್ತೆ ಮತ್ತೆ 2-3 ವೆರೈಟಿನೂ ಇದೆ. ವೆರೈಟೀಸಾ? ಓಕೆ ತೋರಿಸಿ ಸರ್ ಅದನ್ನ ವೆರೈಟೀಸ್. ನೋಡಿ ಅದು ಒಂದು ಈ ತರ ಪಾಲಿಶ್ ಮಾಡೋದು ಈ ತರ ಪಾಲಿಶ್ಡ್. ಹಾ. ಮತ್ತೆ ಅದು ಒಂದು ಒಳಗಡೆ ಪಾಲಿಶ್ ಮತ್ತೆ ಔಟ್ ಸೈಡ್ ಇದು ಕಂಚು ತರ ಇದು ಪರಿಚಯ ಕಾಣಿಸ್ತಾರೆ ನೋಡಿ. ಓಕೆ ಹಾ. ಬ್ಯಾಕ್ ಸೈಡ್ ಬ್ಲಾಕ್ ಇರುತ್ತೆ. ಓಕೆ ಹಾ. ನೋಡಿ ಒಳಗಡೆ ಈ ತರ ಇದೆ. ಓಕೆ ಈ ತರ ಮಾಡಿದ್ರೆ ಇದು ಒಳ್ಳೆ ಹೆಲ್ತ್ ಇರುತ್ತೆ. ಹಾ ನೋಡಿ ಮೇಡಮ್ ಅದರಲ್ಲಿ ಒಂದು ಈ ಸೈಜ್ ಇಂದ ಸ್ಟಾರ್ಟಿಂಗ್ ಆಗಿದೆ ಕಂಚಲ್ಲಿ. ಹಾ. ಚಿಕ್ಕದು ಇಂದ ಪೂರ್ತಿ ದೊಡ್ಡದು ತನಕ ಇದೆ ನೋಡಿ. ಈ ತರ ದೊಡ್ಡ ಸೈಜ್ ಕೂಡ ಇದೆ ನಿಮ್ಮ ಹತ್ರ. ಪೂರ್ತಿ ಸೆಟ್ ಬರುತ್ತೆ. ಒಂದು 10 10 11 12 13 ಈ ತರ ಸೈಜ್ ಬರುತ್ತೆ. ಒಳಗಡೆ ಸೆಟ್ ಬರುತ್ತೆ. ಹಾ ಹಾ ಓಕೆ. ಸೊ ಇಲ್ಲಿ ನೋಡಿ ಇದು ಕೂಡ ಅದು ಒಂಥರ ವೆರೈಟಿ ಇದೆ. ಹಾ ಇದು ಪ್ಲೇಟ್ ಅಲ್ಲೇ ಬೇರೆ ರೀತಿ ಡಿಸೈನ್ ಬೇರೆ ಬೇರೆ. ಓಕೆ ಹಾ. ಅದು ಒಂದು ಮಾಡೆಲ್ ಇದೆ ನೋಡಿ. ಇದು ಒಂದು ಮಾಡೆಲ್ ಇದೆ ಈ ತರ. ಇದು ಕಂಠ ಮಾರಿ. ಏನ್ ಮಾರಿ? ಕಂಠ. ಕಂಠ ತರ ಇದೆ ನೋಡಿ. ಒಂದು ಬೇರೆ ಮಾಡೆಲ್. ಓಕೆ. ಅದು ಒಂದು ಪ್ಲೇನ್ ಮಾಡೆಲ್ ಇದೆ. ಹಾ ಓಕೆ. ಒಂದು 4 ಇದರಲ್ಲಿ 4-5 ವೆರೈಟೀಸ್ ಇದೆ. 10 ಸೈಜ್ ಇದ್ರಲ್ಲಿ ಬರುತ್ತೆ ಪಿಕಪ್ ಅಲ್ಲಿ. 10 ಸೈಜ್ ಬರುತ್ತೆ. ಓಕೆ ಹಾ ಹಾ. ಗಿಫ್ಟ್ ಪರ್ಪಸ್ ಗೆ ಅದು ಜಾಸ್ತಿ ಹೋಗುತ್ತೆ. ಓಕೆ ಹಾ. ಅದು ನೋಡಿ ಕಂಚು ಇದ್ರೆ ಅದು ಪರಿಚಯ ಮಾಡಕ್ಕೆ ಅದು ಲಾಂಗ್ ಸೌಂಡ್ ಬರುತ್ತೆ. ಲಾಂಗ್ ಸೌಂಡ್ ಬರುತ್ತೆ ಅಂದ್ರೆ ಇದು ಕಂಚು ಇದೆ. ಕಂಚು ಅಂತ ಪ್ಯೂರ್ ಕಂಚು ಅಂತ 100% ತಿಳ್ಕೊಳ್ಬಹುದು. ಹಾ ಓಕೆ. ಲಾಂಗ್ ಸೌಂಡ್ ಬರುತ್ತೆ ನೋಡಿ. ಓಕೆ ಹಾ. ಅದು ಪ್ಯೂರ್ ಕಂಚು. ಅದು ಒಂದು ಕಮಲಾ ಬೌಲ್. ಅದು ಕಲ್ಸ ಅಲ್ಲ. ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಪೂಜೆ ಮಾಡ್ತಾರಲ್ಲ ಕಲ್ಸ ಇಟ್ಟು ಅದು ಅದರಲ್ಲಿ ಒಂದು 1 ಇಂದ 10 ಸೈಜ್ ಇದೆ. ಇದ್ರಲ್ಲೂ ಕೂಡ ನಿಮ್ಮ ಹತ್ರ ಸೈಜ್ ಗಳು ಮಾತ್ರ ತುಂಬಾನೇ ಸಿಗುತ್ತೆ. ಸೈಜ್ ತುಂಬಾನು ಸಿಗುತ್ತೆ. ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ಸಿಗುತ್ತೆ. ಪೂರ್ತಿ ಡಿಸ್ಪ್ಲೇ ಇಲ್ಲ. ಪೂರ್ತಿ ಬಾಕ್ಸ್ ಒಳಗಡೆ ಪೂರ್ತಿ ಇಲ್ಲೆಲ್ಲ ಇದೆಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮ್ಗೆ ಒಂದೊಂದು ಪೀಸ್ ಗಳನ್ನ ಡಿಸ್ಪ್ಲೇ ಆಗಿ ನಿಮ್ಗೆ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಬೇಕಾಗಿರುವಂತದ್ದು ಸಿಂಗಲ್ ಪೀಸ್ ಏನಾದ್ರು ಬಂದ್ರೆ ತಗೊಳ್ಬಹುದಾ? ಇಲ್ಲಿ ಬಂದ್ರೆ ಸಿಂಗಲ್ ಬಂದ್ರೆ ಕೊಡ್ತೀರಾ? ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀರಾ? ಓಕೆ ಹಾ. ಅದು ಕಂಚಂದು ಸೆಟ್ ಥಾಲಿ ಸೆಟ್ ಅಂತ ಹೇಳ್ತಾರೆ. ಊಟದ ಸೆಟ್. ಊಟ ಸೆಟ್ ಅದು ನೋಡಿ. ಅದರಲ್ಲಿ ಒಂದು ಕಟೋರಿ, ಪ್ಲೇಟ್, ಗ್ಲಾಸ್ ಮತ್ತೆ ಸ್ಪೂನ್ ಅದು ಪೂರ್ತಿ ಸೆಟ್ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ. ಓಕೆ. ಗಿಫ್ಟ್ ಕೊಡಕ್ಕೆ ಮನೆಗೆ ತುಂಬಾ ಒಳ್ಳೇದು ಹೇಳ್ಬಹುದು. ಅದು ಕಂಚಂದು. ಓಕೆ. ಅದು ಸೆಟ್ ಬರುತ್ತೆ. ಅದರಲ್ಲಿ ಒಂದು 4 ವೆರೈಟಿ ಇದೆ ಬೇರೆ ಬೇರೆ. ಅದು ಒಂದು ಥಾಲಿದು ಬೇರೆ ಬೇರೆ ವೆರೈಟಿ ಇದೆ. ಅಲ್ಲಿ ಬೇರೆ ಬೇರೆ ಮಾಡೆಲ್. ಓಕೆ ಹಾ. ಸೊ ನೋಡಿ ಇದೆಲ್ಲ ಫ್ರೆಂಡ್ಸ್ ಇದೆಲ್ಲನೂ ಕೂಡ ಈ ಒಂದು ಫ್ಲೋರ್ ನಲ್ಲಿ ಇರುವಂತದೆಲ್ಲನೂ ಕೂಡ ಪ್ಲೇಟ್ಸ್ಗಳು. ಸೊ ಪ್ರತಿ ಒಂದು ಪ್ಲೇಟ್ಸ್ಗಳು ಇವ್ರ ಹತ್ರ ಇಲ್ಲಿ ಸಿಗ್ತಾ ಇದೆ. ಒಂದು ಪೂಜಾ ಪ್ಲೇಟ್ ಇಂದ ಹಿಡಿದು ಊಟದ ತಟ್ಟೆಯಿಂದ ಹಿಡಿದು ಎಲ್ಲಾ ರೀತಿಯಾದಂತ ಪ್ಲೇಟ್ಸ್ಗಳು ಇವ್ರ ಹತ್ರ ಇದೆ ನೋಡಿ. ಎಲ್ಲನೂ ಕೂಡ ಇಲ್ಲಿ ಡಿಸ್ಪ್ಲೇನ ತೋರಿಸ್ತಾ ಇಲ್ಲ, ಒಂದೊಂದನ್ನು ಕೂಡ ತೋರಿಸ್ತಾ ಇದ್ದಾರೆ. ಅದರಲ್ಲಿ ನಮಗೆ ಯಾವ್ದು ಬೇಕು ಆ ರೀತಿಯ ಒಂದು ಸೈಜ್ಗಳನ್ನ ನಾವು ಇಲ್ಲಿ ನೋಡಬಹುದು. ಈ ತರ ಎಲ್ಲಾನು ತುಂಬಾನೇ ಎಲ್ಲ ಬ್ರಾಸು, ಕಂಚು, ಹಿತ್ತಾಳೆ ಎಲ್ಲನೂ ಕೂಡ ಇವ್ರ ಹತ್ರ ಸಿಗ್ತಾ ಇದೆ. ಸೊ ಪ್ಲೇಟ್ಸ್ಗಳದ್ದು ಅಂತಾನೆ ಈ ಒಂದು ಫ್ಲೋರ್ನ ಹೇಳ್ಬೋದು. ಪೂರ್ತಿಯಾಗಿ ಇರುವಂತದ್ದೆಲ್ಲನೂ ಕೂಡ ಇದೆ. ಚಿಕ್ಕದು ದೀಪದ ಕೆಳಗಡೆ ಇಡುವಂತದ್ದು. ಅದು ಪೂರ್ತಿ ಪ್ಲೇಟ್ ಸೈಜ್ ಇದೆ. ಚಿಕ್ಕಿಂದ ದೊಡ್ಡ ಸೈಜ್ ತನಕ ಇದೆ. ಓಕೆ. ಅದು ಅದರಲ್ಲಿ ಲೈಟ್ ವೇಟ್ ಇದೆ, ಹೆವಿನ ಇದೆ, ವೆರೈಟಿ ಇದೆ ಅದರಲ್ಲಿ. ಓಕೆ ಹಾ. ಕಮ್ಮಿ ರೇಟ್ ಸಿಗುತ್ತೆ ಅದರಲ್ಲಿ. ಅದೊಂದು ಇದೆ. ಮತ್ತೆ ಇದು ತಾಮ್ರ. ಅದು ತಾಮ್ರ ಅಂದ್ರೆ ಅದರಲ್ಲಿ ಲೈಟ್ ವೇಟ್, ಹೆವಿ, ನಿಮ್ಗೆ ಡಜನ್ ಪ್ರಕಾರ ಸಿಗೋದಿಲ್ಲ ಮೇಡಮ್. ಟ್ರೇಗಳ ಅದು ಟ್ರೇ ಅದರಲ್ಲಿ ಒಂದು 2-3 ಸೈಜ್ ಇದೆ. ಇದು ಒಂದು ಈ ಮಾಡೆಲ್ ಇದೆ. ಅದರಲ್ಲಿ ಒಂದು 2-3 ಸೈಜ್ ಇದೆ. ಅದನ್ನು ಎಲ್ಲ ಬೇರೆ ಬೇರೆ ಐಟಮ್ ಇದೆ.
ಓಕೆ. ಈ ಮಾಡೆಲ್ ಒಂದು ಇದೆ, ಈ ತರ ಒಂದು ಮಾಡೆಲ್. ಓಕೆ. ಹಾ, ಮತ್ತೆ ಈ ತರ ಒಂದು ಪರಾತ ದೊಡ್ಡದು, ಚಿಕ್ಕದಿಂದ ದೊಡ್ಡದು ತನಕ ಇದೆ ಪರಾತ ದೊಡ್ಡದು. ಓಕೆ. ಹಾ, ಪೂಜೆ ಮಾಡಕ್ಕೆ ಅದು ಎಲ್ಲ ಯೂಸ್ ಮಾಡ್ತಾರಲ್ಲ ಅದು. ಓಕೆ. ಹಾ, ಅದು ಡಿಸ್ಪ್ಲೇ ಇದೆ ಫುಲ್ಲು ಎಲ್ಲಾನು ಕೂಡ ಇದು ಪರಾತ ಪ್ಲೇಟ್ಸ್. ಪ್ಲೇಟ್ ಅದು ಪೂರ್ತಿ ಡಿಸ್ಪ್ಲೇ ಇದೆ. ಓಕೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಫುಲ್ಲು ಡಿಸ್ಪ್ಲೇ ಆಗುವಂತದ್ದು ಪ್ಲೇಟ್ಸ್ ಗಳನ್ನ. ಅದು ಕಾಪರ್ ಹರಿವಾಣ ಅಂತ ಹೇಳ್ತಾರೆ. ಹರಿವಾಣ. ಹರಿವಾಣ. ಹಾ. ತಾಮ್ರ. ಸೊ ಇದೆಲ್ಲ ಏನಿದು ತಾಳಿದೆನಾ? ಇಲ್ಲ, ಇದು ಕಾಪರ್ದು. ಕಾಪರ್. ಓಕೆ. ಅಲ್ಲ, ಇದು ಏನಕ್ಕೆ ಯೂಸ್ ಮಾಡೋದು ಸರ್? ಅದು ಪೂಜೆ ಮಾಡೋದು, ಪೂಜಾ ಐಟಮ್ಸ್ಗೆ. ಹಾ, ಸರಿ. ಓಕೆ. ಹಾ, ಅದು ಟ್ರೇ ಅಂತ ಹೇಳ್ತಾರೆ. ಓಕೆ. ಗಿಫ್ಟ್ ಕೊಡೋದು. ಇದು ಗಿಫ್ಟ್ ಕೊಡುವಂತ ಟ್ರೇ. ಅದರಲ್ಲಿ ಒಂದು 5-6 ಸೈಜ್ ಬರುತ್ತೆ. ಓಕೆ. ಹಾ, ಒಂದ್ ಒಳಗಡೆ ಒಂದ್ ಸೆಟ್ ಸೈಜ್. ಇದ್ರಲ್ಲಿ ಸೈಜ್ ವೇರಿಯೇಷನ್ ಇದೆ. ಸೈಜ್ ಬೇರೆ. ಸೊ ಯಾವ್ದೇ ತಗೊಂಡ್ರು ಕೂಡ ನಿಮ್ಮ ಹತ್ರ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ಕೂಡ ಸಿಗ್ತಾ ಇದೆ. ಓಕೆ. ಹಾ, ಕಾಪರ್ದು ಪ್ಲೇಟ್ಸ್, ಪೂಜಾ ಪ್ಲೇಟ್ಸ್ ಇದು. ಓಂ ಗಣೇಶ್. ಹಾ, ಫ್ಯಾನ್ಸಿ ಪ್ಲೇಟ್. ಅದ್ರಲ್ಲಿ ಒಂದು ಫಿಗರ್ ಓಂ ಬರುತ್ತೆ, ಒಂದು ಗಣೇಶ್ ಬರುತ್ತೆ, ಒಂದು ಸ್ವಾಸ್ತಿಕ್ ಬರುತ್ತೆ. ಅದು ಎಲ್ಲ 3 ಫಿಗರ್ ಬರುತ್ತೆ. ಓಕೆ. ಕಾಪರ್ ಅಲ್ಲಿ, ಹಿತ್ತಾಳೆಯಲ್ಲಿ ಸಿಗೋದು, ತಾಮ್ರಲ್ಲಿ ಸಿಗುತ್ತೆ. ಓಕೆ. ಅದು ಹಿತ್ತಾಳೆದು. ಓಕೆ. ಅದು ಊಟ ಮಾಡಕ್ಕೆ ಯೂಸ್ ಮಾಡ್ತಾರೆ, ಅಲ್ಲಿ ಪೂಜೆ ಮಾಡಕ್ಕೆ ಮಾಡ್ತಾರೆ. ಮತ್ತೆ ಅದು ಒಂದು ತಾಮ್ರದ್ದು. ಅದರಲ್ಲಿ 1-2-3 ಸೈಜ್ ಇದೆ ನೋಡಿ. ಚಿಕ್ಕದು ಇಂದ ದೊಡ್ಡದು ಸೈಜ್ ಇದೆ. ಸ್ಮಾಲ್ ಸೈಜ್ ಇಂದನು ಬಿಗ್ ಸೈಜ್ ವರೆಗೂ ಸಿಗುತ್ತೆ. ಬಿಗ್ ಸೈಜ್ ಇಂದ ಇದೆ. ಓಕೆ. ಅದು ಒಂದು ನೋಡಿ, ಅದು ಒಂದು ಡಿಫರೆಂಟ್ ಮಾಡೆಲ್ ಇದೆ. ಅದು ಗಿಫ್ಟ್ ಪರ್ಪಸ್ ತುಂಬಾ ಚೆನ್ನಾಗಿದೆ ಐಟಮ್ ಇದೆ ನೋಡಿ. ಫ್ಲವರ್ ಮಾಡೆಲ್, ಲೇಸರಿನ್ ಪ್ಲೇಟ್ ಅದು ಒಂದಿದೆ. ಮತ್ತೆ ಅದು ಒಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಅದರಲ್ಲಿ ಚಿಕ್ಕದು ಸ್ಮಾಲ್ ಇಂದ ದೊಡ್ಡ ಸೈಜ್ ಇದೆ ಕೊಡಬಹುದು. ಅದರಲ್ಲಿ ಸ್ಮಾಲ್ ಇಂದ ದೊಡ್ಡ ಸೈಜ್ ತನಕ ಇದೆ. ಓ, ಇದರಲ್ಲಿ ಸ್ಮಾಲ್ ಇಂದನೂ ಕೂಡ ಸಿಗ್ತಾ ಇದೆ ಗಿಫ್ಟ್ ಪರ್ಪಸ್ ಗೆ ಅಂತಾನೆ ಯೂಸ್ ಆಗುವಂತದ್ದು. ನೋಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿದೆ. ಹಾ, ಸೊ ಈ ಫ್ಲೋರ್ ಅಲ್ಲೆಲ್ಲ ಇರುವಂತದೆಲ್ಲ, ಈ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೇಡಮ್. ಈ ಫ್ಲೋರ್ ಅಲ್ಲಿ ಸಣ್ಣ ದೀಪಗಳು, ಸಣ್ಣ ಪೂರ್ತಿ ದೀಪಗಳು ಇದೆ. ಈ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ಓಕೆ. ಹಾ, ಅದರಲ್ಲಿ ಎಲ್ಲ ಐಟಮ್ ನೋಡಿ, ಬಾಕ್ಸ್ ಒಳಗಡೆ ಇದೆ ನೋಡಿ. ಎಲ್ಲ ಸ್ಮಾಲ್ ಸೈಜ್ ಇಂದ, ಸ್ಮಾಲ್ ಸೈಜ್ ಗಿಫ್ಟ್ ಕೊಡಕ್ಕೆ ಒಂದು 60 ರೂಪಾಯಿ 80 ರೂಪಾಯಿಂದ ಪೂರ್ತಿ ಅಷ್ಟೊಂದು ಸೈಜ್ ಇದೆ. ಎಲ್ಲಾ ರೀತಿಯ ದೀಪಗಳಲ್ಲಿ ಡಿಸೈನ್ಸ್ ನೀವು ನೋಡಬಹುದು. ಪ್ರತಿ ಒಂದು ಕೂಡ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ಕೂಡ ಇವ್ರ ಹತ್ರ ಡಿಸೈನ್ಸ್ ಗಳಲ್ಲಿ ಎಲ್ಲದರಲ್ಲೂ ಕೂಡ ಸಿಗ್ತಾ ಇದೆ. ಸೊ ಕಾಮಾಕ್ಷಿ ದೀಪ ಇಂದ ಹಿಡಿದು ಎಲ್ಲಾನು ಕೂಡ ಸಿಗ್ತಾ ಇದೆ. ಪ್ಯಾಲಿ ದೀಪ, ನಂದ ಪ್ಯಾಲಿ ದೀಪ, ನಂದ. ಹಾ, ಮತ್ತೆ ಅದು ವಾಸ್ತು ದೀಪ ನೋಡಿ. ಇದು ವಾಸ್ತು, ಅದು ವಾಸ್ತು ದೀಪ ಹೇಳ್ತಾರೆ. ಅದು ಸೂರಜ್ ದೀಪ ನೋಡಿ. ಸೂರಜ್ ದೀಪನಾ? ಸೂರಜ್. ಓಕೆ. ಹಾ, ಮತ್ತೆ ಅದು ಗುಲಾಬ್ ದೀಪ ನೋಡಿ. ಅದು ಗುಲಾಬ್ ದೀಪಗಳಲ್ಲಿ ಎಷ್ಟು ವೆರೈಟೀಸ್ ಗಳಿವೆ, ತುಂಬಾ ವೆರೈಟಿ ಡಿಸೈನ್ಸ್. ದೇವದಾಸ್ ದೀಪ, ಅದರಲ್ಲಿ ಚಿಕ್ಕದು ಇಂದ ಬಿಗ್ ಸೈಜ್, ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ಕೂಡ ಇದೆ. ಓಕೆ. ಅದು ಏಕೆಪಿ ದೀಪ, ಕೇರಳ ದೀಪ. ಇದು ಕೇರಳ ದೀಪ, ಕೇರಳ ಅಲ್ಲಿ. ಅದರಲ್ಲಿ ಸ್ಮಾಲ್ ಇಂದ ಬಿಗ್ ಸೈಜ್ ತನಕ ಒಂದು 4 ಫೀಟ್ 5 ಫೀಟ್ ಎಲ್ಲ ಸೈಜ್ ಇದೆ. ಈ ಸೈಜ್ ಇಂದ 4 ಫೀಟ್ ವರೆಗೂ ಇದೆ. ಓಕೆ. ಇದು ಕೇರಳ ಐಟಮ್. ಅದು ಕಮಲಾ ಬೌಲ್ ಅಂದ್ರೆ ಅರ್ಶನ ಕುಂಕುಮದ ಬಟ್ಲು. ಕುಂಕುಮ ಎಲ್ಲ ಹಿಡಿಯೋದು. ಅದು ತುಂಬಾ ವೆರೈಟಿ ಇದೆ. ಮತ್ತೆ ಅದು ಒಂದು ದೀಪ ನೋಡಿ, ಅದು ಕುಬೇರ ನಂದ ಸ್ಟ್ಯಾಂಡ್ ದೀಪ ಅಂತ. ಕುಬೇರ ನಂದ ಸ್ಟ್ಯಾಂಡ್ ಅಂತನಾ? ಅದರಲ್ಲಿ ಒಂದು ಸ್ಮಾಲ್ ಇಂದ ಬಿಗ್ ಸೈಜ್ ತನಕ ಇದೆ. ಓಕೆ. ಸೊ ಇದು ಸರ್, ಅದು ಮಧ್ಯದಲ್ಲಿ ದೀಪ, ಅದು ಕ್ಯಾಂಡಲ್ ಸ್ಟ್ಯಾಂಡ್. ಅದು ಕ್ಯಾಂಡಲ್ ಯೂಸ್ ಮಾಡೋಕೆ. ಓಕೆ. ಚೆನ್ನಾಗಿದೆ. ಅದರಲ್ಲಿ ಒಂದು 10 ವೆರೈಟಿ ಇದೆ. ಬೇರೆ ಬೇರೆ ಇದರಲ್ಲಿ 10 ವೆರೈಟಿ ಇದೆ. ಓಕೆ. ಮತ್ತೆ ಅದು ನಿರಂಜನ್ ದೀಪ. ಅದು ಲೈಟ್ ವೇಟ್ ದೀಪ. ಅದು ಗಿಫ್ಟ್ ಕೊಡಕ್ಕೆ, ಅದು ದಾನ ಕೊಡಕ್ಕೆ, ಈ ತರ. ಅದು ಲೈಟ್ ವೇಟ್ ದೀಪ. ಇದು 0 ಇಂದ 5 ಸೈಜ್ ಇದೆ ಅದರಲ್ಲಿ. ಅದು ದಾನ ಜಾಸ್ತಿ ಕೊಡಕ್ಕೆ ಅದು ಯೂಸ್ ಮಾಡ್ತಾರೆ. ಮತ್ತೆ ಅದು ಜ್ಯೋತಿನಂದ ಫ್ಲೋರ್ ಮಾಡಲ್ ನೋಡಿ. ಮತ್ತೆ ಅದು ನೋಡಿ, ಇದು ಶಂಖ ಚಕ್ರ ದೀಪ. ಶಂಖ ಒಂದು ಚಕ್ರ ಬರುತ್ತೆ. ಒಂದ್ ಜೊತೆ ಒಂದ್ ಶಂಖ ಚಕ್ರ ಬರುತ್ತೆ. ಒಂದ್ ಜೊತೆಯಲ್ಲಿ ಶಂಖ ಚಕ್ರ ಎರಡು ಕೂಡ ಬರುತ್ತೆ. ಅದರಲ್ಲಿ ಒಂದು 3 ಸೈಜ್ ಇದೆ.
ಎಲ್ಲ ಸೈಜ್ ಇದೆ, ಬೇರೆ ಬೇರೆ ಮಾಡಿ. ಅದು ಒಂದು ದೀಪ ನೋಡಿ, ಅದು ಲೇಯರ್ ದೀಪ ಅಂತ ಹೇಳಿ. ಅದರಲ್ಲಿ ಒಂದು 3 ಸೈಜ್ ಇದೆ, ಚಿಕ್ಕದು ಇಂದ ದೊಡ್ಡದು. ಗಿಫ್ಟ್ ಪರ್ಪಸ್ಗೆ ತುಂಬಾ ಚೆನ್ನಾಗಿದೆ ಇದು. ಅದು ಒಂದು ನೋಡಿ, ಅದು ಕುಬೇರ ದೀಪ ಅಂತ ಹೇಳ್ತಾರೆ. ಇದು ಕುಬೇರ ದೀಪ. ಸಣ್ಣ ಸೈಜ್ ಇಂದ ಒಂದು ದೊಡ್ಡ ಸೈಜ್ ತನಕ ಇದೆ. ಅದು ಒಂದು ಕುಬೇರ ಸಂಘ ಚಕ್ರ. ಕುಬೇರ ಸಂಘ ಚಕ್ರ, ಅದರಲ್ಲಿ ಒಂದು ಸೈಜ್ ತುಂಬಾ ಇದೆ. ಅದು ಕಾಮಾಕ್ಷಿ ದೀಪ. ಕಾಮಾಕ್ಷಿ ದೀಪ. ಓಕೆ, ಇದರಲ್ಲೂ ಕೂಡ ಸೈಜ್ ವೇರಿಯೇಷನ್ ಇರುತ್ತೆ. ಸ್ಮಾಲ್ ಇಂದ ದೊಡ್ಡ ಸೈಜ್ ತನಕ ಇದೆ. ಓಕೆ, ಒಂದು ಐಟಮ್ ಎಲ್ಲ ವೆರೈಟಿ ಇದೆ. ಅದು ಡಿಸ್ಪ್ಲೇ ಅಷ್ಟು ಯಾವುದು ಇಲ್ಲಿ ಡಿಸ್ಪ್ಲೇ ತೋರಿಸಿರೋ ಅಷ್ಟು ಎಲ್ಲಾನು ಕೂಡ ಈ ಒಂದು ಫ್ಲೋರ್ ನಲ್ಲಿ ಸಿಗುವಂತದ್ದು, ಬಾಕ್ಸ್ ಒಳಗಡೆ ಸಿಗುತ್ತೆ. ಓಕೆ, ಯಾವ ರೇಂಜ್, ಈ ರೇಂಜ್ ಮೇಲೆ ಹೇಳಿದ ಮೇಲೆ ನಾನು ಎಲ್ಲ ಸೈಜ್ ತಂದು ಕೊಡ್ತೀನಿ. ಓಕೆ, ಅಂದ್ರೆ ಈಗ ಸೈಜು ರೇಂಜ್ ಯಾವ್ದನ್ನ ಕೇಳ್ತಾರ ಅದ್ರ ಮೇಲೆ ನೀವು ತಂದು ಕೊಡ್ತೀರಾ. ಓಕೆ, ನಮ್ಮ ಬಾಕ್ಸ್ ಹೋಲ್ಸೇಲ್ ಸಪ್ಲೈ ಅಷ್ಟೊಂದು ಬೇಕಾ, 1000 ಪೀಸ್ ಕ್ವಾಂಟಿಟಿ ಬೇಕಂತ ನಮ್ಮ ಕಡೆ ಸ್ಟಾಕ್ ಇರುತ್ತೆ. ಓಕೆ, ಸೊ ಈ ಒಂದು ಫ್ಲೋರ್ ಎಲ್ಲಾನು ಕೂಡ ದೀಪಗಳದ್ದು ಒಂದು ಫ್ಲೋರ್ಸ್ ಅಂತಾನೆ ಹೇಳ್ಬಹುದು. ಫಸ್ಟ್ ಫ್ಲೋರ್ ಪ್ಲೇಟ್ಸ್, ಸೆಕೆಂಡ್ ಫ್ಲೋರ್ ದೀಪ. ಓಕೆ, ನೆಕ್ಸ್ಟ್ ಫ್ಲೋರ್ ತೋರಿಸಿ ಸರ್. ಈ ಫ್ಲೋರ್ ಅಲ್ಲೆಲ್ಲ ಏನ್ ಸಿಗುತ್ತೆ ಸರ್? ಈ ಫ್ಲೋರ್ ಅಲ್ಲಿ ಮೇಡಮ್ ಇದು ಸಣ್ಣ ಸಣ್ಣ ಡಬ್ಬಿಗಳು, ಅದು ದಾನ ಕೊಡೋಕೆ ಡಬ್ಬಿಗಳು, ಮತ್ತೆ ಪೇಟಿ, ಮತ್ತೆ ಧೂಪಾರತಿ ಅದನ್ನೆಲ್ಲ. ಧೂಪಾರತಿ ಒಂದು ತುಂಬಾ ಮಾಡೆಲ್ ಇದೆ, ತುಂಬಾ ವೆರೈಟಿ ಇದೆ. ಮತ್ತೆ ಡಬ್ಬಿಗಳು ಎಲ್ಲ ವೆರೈಟಿ ಇದೆ. ಸಾಲ್ ದೀಪ ಇದೆ ನೋಡಿ, ಈ ತರ ಆರತಿ ಇದೆ, ಸ್ಟೆಪ್ ಬೈ ಆರತಿ ಇದೆ. ಸ್ಟೆಪ್ ಬೈ ಸ್ಟೆಪ್ ಆರತಿ ಇದೆ. ಇದರಲ್ಲಿ ಸ್ಮಾಲ್ ಸೈಜ್ ಇಂದ ಕೂಡ ಸಿಗುತ್ತೆ, ಸ್ಮಾಲ್ ಇಂದ ದೊಡ್ಡ ಸೈಜ್ ತನಕ ಇದೆ. ಓಕೆ, ಮತ್ತೆ ಫ್ಲವರ್ ವಾಜ್ ನೋಡಿ, ಅದು ಚಿಕ್ಕದು ಇಂದ ಬಿಗ್ ಸೈಜ್ ತನಕ ಇದೆ. ಓಕೆ, ಚಿಕ್ಕದು 6 ಇಂಚ್ ಇಂದ ಒಂದು 3 ಫೀಟ್ ಒಳಗಡೆ ಇದೆ, 3 ಫೀಟ್ ವರೆಗೂ ಇದೆ. ಓಕೆ, ನೋಡಿ ತ್ರಿಶೂಲ ಒಂದು ಚಿಕ್ಕದು ಇಂದ 5 ಫೀಟ್ ತನಕ ಇದೆ. 5 ಫೀಟ್ ವರೆಗೂ, 5 ಫೀಟ್ ವರೆಗೂ ಇದೆ, 5 ಅಡಿ ಗಂಟ ಇದೆ. ಚಿಕ್ಕದಿಂದ 5 ವರೆಗೂ ಇದೆ. ಓಕೆ, ಮತ್ತೆ ಇದು ಸೋಮಸೂತ್ರ ಅಂದ್ರೆ ಇದಕ್ಕೆ ಏನ್ ಹೇಳ್ತಾರೆ ಇದಕ್ಕೆ? ಶಿವಲಿಂಗ ಎಲ್ಲ ಸ್ನಾನ ಮಾಡಕ್ಕೆ. ಓಕೆ, ಓಕೆ, ಸೋಮಸೂತ್ರ ಅಂತನಾ? ಓಕೆ, ಅದರಲ್ಲಿ ಒಂದು ಸ್ಮಾಲ್ ಇಂದ ದೊಡ್ಡ ಸೈಜ್ ತನಕ, ಸ್ಮಾಲ್ ಇಂದ ದೊಡ್ಡ ಸೈಜ್ ವರೆಗೂ ಕೂಡ ಸಿಗುತ್ತೆ. ಓಕೆ, ದೀಪ. ಏನ್ ದೀಪ? ಸಾಲ್ ದೀಪ. ಏನ್ ಇದು ಸಾಲ್ ದೀಪ ಅಂದ್ರೆ ಅಧಿಕ ಮಾಸಕ್ಕೆ ಜಾಸ್ತಿ ಹೋಗೋದು. ಅಧಿಕ ಮಾಸಕ್ಕೆ ಹೋಗೋದಲ್ಲ, ಅದು ಟೆಂಪಲ್ ಸೈಡ್. ಅದರಲ್ಲಿ 2, 3, 5 ಇರೋದು, 33, 54. ಇದ್ರಲ್ಲೂ ಕೂಡ ಇರುತ್ತೆ. ಎಷ್ಟು? ಅದು ಅಧಿಕ ಮಾಸಕ್ಕೆ ಜಾಸ್ತಿ ಹೋಗೋದು. ಓಕೆ, ಸಾಲ್ ದೀಪ ಅಂತ ಹೇಳ್ತಾರೆ. ಮತ್ತೆ ಅದು ಧೂಪಾರತಿ ಮೇಲೆ ಕ್ಯಾಫ್ ಇರೋದು, ಧೂಪಾರತಿ. ಓಕೆ, ವುಡನ್ ಹ್ಯಾಂಡಲ್ ಧೂಪಾರತಿ. ಓಕೆ, ಮತ್ತೆ ಈ ತರ ಒಂದು ಬಾಕ್ಸ್ ಸಿಗಿದೆ ನೋಡಿ. ವಾವ್, ವೆರಿ ನೈಸ್. ಅದರಲ್ಲಿ ಒಂದು 2-3 ವೆರೈಟಿ ಇದೆ, ಬೇರೆ ಪ್ಲೇನ್ ಡಿಸೈನ್ ಎಲ್ಲ ವೆರೈಟಿ ಇದೆ. ಓಕೆ, ಹಿತ್ತಾಳದ್ದು 2 ಅದರಲ್ಲಿ 1 ಇಂದ 6 ಸೈಜ್ ಇದೆ. 1 ರಿಂದ 6 ಸೈಜ್. ಓಕೆ, ಪೂಜಾ ಪೇಟಿ ಅಂತ ಹೇಳ್ತಾರೆ. ಪೂಜಾ ಪೇಟಿ ಅಂತ ಹೇಳ್ತಾರೆ ಅದು. ಓಕೆ, ನೋಡಿ, ಅದು ಒಂದು ಮಾಡೆಲ್ ಇದೆ ಈ ತರ. ವೆರಿ ನೈಸ್. ಹೇಳಿ ಸರ್. ಅದು ಮೇಡಮ್ ಟೈಗರ್ ಅಂತ ಹೇಳ್ತಾರೆ. ಟೈಗರ್, ಅರಿಶಿನ ಕುಂಕುಮದ ಬಟ್ಟಲು. ಅದು ನೋಡಿ 2 ಕಪ್ದು ಬರುತ್ತೆ. ಅದರಲ್ಲಿ ಒಂದು ಸ್ಮಾಲ್, ದೊಡ್ಡದು ಎಲ್ಲ ಸೈಜ್ ಇದೆ. ಓಕೆ, ಅದು ಒಂದು ಸೈಜ್ ಇದೆ, ಅದು ಒಂದು ಸೈಜ್ ಇದೆ. ಓಕೆ, ಮತ್ತೆ ಇದು ಒಂದು ವೆರೈಟಿ ಇದೆ. ಓಕೆ, ಮತ್ತೆ ಅದು ಒಂದು ಈ ತರ ಏನೋ ಇದೆ. ಅದು ನಿಮಗೆ ಅದು ಗಿಫ್ಟ್ ಕೊಡಕ್ಕೆ ಕಮ್ಮಿ ರೇಟ್ ಅಲ್ಲಿ ಇದು ಎಲ್ಲ ಐಟಮ್ ಸಿಗುತ್ತೆ. ಕಮ್ಮಿ ರೇಟ್ ಅಲ್ಲೂ ಕೂಡ. ಓಕೆ, ಮತ್ತೆ ತುಂಬಾ ಸ್ಟಾಕ್ ಅಲ್ಲಿ ಸಿಗುತ್ತೆ. ಮತ್ತೆ ಅದು ನೋಡಿ ಹುರ್ಲಿ, ಲೈಟ್ ವೇಟ್ ಐಟಮ್. ಅದು ನೀರು ಹಾಕ್ಬಿಟ್ಟು ಫ್ಲವರ್ಸ್ ಎಲ್ಲ ಹಾಕೋದು. ಹೌದು, ಅದು ಅದರಲ್ಲಿ ಒಂದು 4-5 ಸೈಜ್ ಇದೆ. ಓಕೆ, ಇದು ಸ್ಮಾಲ್ ಸೈಜ್. ಸ್ಮಾಲ್ ಸೈಜ್. ಓಕೆ, ಮತ್ತೆ ಅದು ಒಂದು ತುಳಸಿ ಕಟ್ಟೆ. ಅದರಲ್ಲಿ ಒಂದು ತುಂಬಾ ಸೈಜ್ ಇದೆ. ಒಂದು ಚಿಕ್ಕದಿಂದ ದೊಡ್ಡದವರೆಗ ಇದೆ. ಓಕೆ, ಮತ್ತೆ ಅದರಲ್ಲಿ ತುಳಸಿ ಕಟ್ಟದಲ್ಲಿ ಇದು ಸ್ಪೆಷಲ್ ಕ್ವಾಲಿಟಿ, ಸ್ಪೆಷಲ್ ಐಟಮ್ ಮಾಡಿದಾರೆ. ಅದು ನೋಡಿ, ಕೃಷ್ಣ ಸ್ವಾಸ್ತಿಕ್ ಅದೆಲ್ಲ ಹಿಂಗೆ ಮಾಡಿದ್ರೆ. ಅದರಲ್ಲಿ ಒಂದು 3 ಸೈಜ್ ಇದೆ. ಫಸ್ಟ್ ಕ್ವಾಲಿಟಿ ಇದು. ಮತ್ತೆ ಅದು ಒಂದು ಆರತಿ, ಲ್ಯಾಡಲ್ ಆರತಿ ಅಂತ. ಅದರಲ್ಲಿ 1 ಇಂದ 5 ಸೈಜ್ ತನಕ ಇದೆ. ಓಕೆ, ಹೆವಿ ಐಟಮ್. ಓಕೆ, ಅದರಲ್ಲಿ ತುಂಬಾ ವೆರೈಟಿ ಇದೆ ನೋಡಿ. ಇದು ಒಂದು ವೆರೈಟಿ ಇದೆ. ಮತ್ತೆ ಅದು ಒಂದು ವುಡನ್ ಹ್ಯಾಂಡಲ್ದು, ಅದು ಒಂದು ವೆರೈಟಿ ಇದೆ. 2-3 ವೆರೈಟಿ ಇದರಲ್ಲಿ ಇದೆ. ಓಕೆ, ಮತ್ತೆ ಅದು ಮುಕ್ಕಾಲ್ ಮನೆ, ಕಳಶ ಮನೆ. ಅದು ಅದರಲ್ಲಿ ಒಂದು ಚಿಕ್ಕದು ಇಂದ ದೊಡ್ಡದು ಒಳಗಡೆ ಇದೆ. ಓಕೆ, ಸೈಜಸ್ ಇರುತ್ತೆ ನಿಮ್ಮ ಹತ್ರ.
ಮತ್ತೆ ಅದು ಪದಂಪ್ಯಾಲ ಅಂತ ಹೇಳ್ತಾರೆ, ಕಾಪರ್ ತಾಮ್ರದ್ದು ಏನಂತ ತಾಮ್ರದ್ದು ಅದು ಎಲ್ಲ ನೀರು ಎಲ್ಲ ಪೂಜೆ ಮಾಡ್ತಾರಲ್ಲ. ಹಾ, ಓಕೆ ಓಕೆ. ಆ ಪಂಚಪಾತ್ರ ಉದ್ಧಾರಣೆ ಅಂತ ಹೇಳ್ತೀವಿ. ಅದು ಇದಕ್ಕೆ ವಿತ್ ಸ್ಪೂನ್ಸ್ ಎಲ್ಲ ಕೊಡ್ತೀರಾ? ಸ್ಪೂನ್ ಎಲ್ಲ ಕೊಡ್ತೀನಿ, ಸ್ಪೂನ್ ಇದೆ, ಅದನ್ನು ಇದೆ. ಓಕೆ, ಹಾ. ಅದರಲ್ಲಿ ತಾಮ್ರದ ಹಿತ್ತಾಳದ ಎರಡನ್ನೂ ಸಿಗುತ್ತವೆ. ಓಕೆ, ಹಾ. ಮತ್ತೆ ಅದು ದಾರ ಪಾತ್ರ ಹೇಳ್ತಾರೆ. ದಾರ ಪಾತ್ರ ಅಂದ್ರೆ ದಾರ ಪಾತ್ರ ಅಂತ ಅದು ಶಿವಲಿಂಗ ಮೇಲೆ ನೀರು, ಶಿವಲಿಂಗದ ಮೇಲೆ ಹಾಕುವಂತದ್ದು. ಅದು ದಾರ ಮತ್ತೆ ವಿತ್ ಸ್ಟ್ಯಾಂಡ್ ಮತ್ತೆ ಶಿವಲಿಂಗ ಕೆಳಗಡೆ ಇರ್ತಾರೆ. ಓಕೆ, ಅದು ಒಳಗಡೆ ನೀರು ಹಾಕೊಂಡು ಮತ್ತೆ ಶಿವಲಿಂಗ ಮೇಲೆ ನೀರು ಬರುತ್ತೆ. ಓಕೆ ಓಕೆ. ಅದರಲ್ಲಿ ಒಂದು ತುಂಬಾ ಸೈಜ್ ಇದೆ, ಇದ್ರಲ್ಲಿ ಸೈಜಸ್ ಎಲ್ಲ ಇದೆ. ಓಕೆ, ಅಂದ್ರೆ ಟೆಂಪಲ್ ಗಳಿಗೆ ಯೂಸ್ ಆಗುವಂತದ್ದು ಇದೆಲ್ಲಾನು ಕೂಡ. ಓಕೆ, ದೊಡ್ಡದು ಎಲ್ಲ ಸೈಜ್ ಇದೆ. ಓಕೆ, ಹಾ. ಮತ್ತೆ ಅದು ಒಂದು ಪೀಠ ಇದೆ, ದೇವರು ಕುತ್ಕೊಳ್ಳೋ ಪೀಠ ನೋಡಿ. ಅದರಲ್ಲಿ ಒಂದು 5 ಸೈಜ್ ತನಕ ಇದೆ. ಇದು ಸ್ಮಾಲ್, ಇದು ಏನು? ಅದು ಮೀಡಿಯಂ ಸೈಜ್. ಇದು ಮೀಡಿಯಂ ಸೈಜ್. ಇದಕ್ಕಿಂತನೂ ಸ್ಮಾಲ್ ಸೈಜ್ ಸಿಗುತ್ತೆ ನಿಮ್ಮ ಹತ್ರ? ಸ್ಮಾಲ್ ಇದೆ, ಮತ್ತೆ ಇದಕ್ಕಿಂತ ದೊಡ್ಡದು ಸೈಜ್ ಇದೆ. ಓಕೆ, ಹಾ. ಮತ್ತೆ ಅದು ಪಂಚಾರ್ತಿ, ಹಾ. ದೊಡ್ಡ ಟೆಂಪಲ್ ಗೆ ಯೂಸ್ ಮಾಡೋದು. ಹೌದು, ಹಾ. ಅದರಲ್ಲಿ ಒಂದು ತುಂಬಾ ಮಾಡೆಲ್ ಇದೆ, ಬೇರೆ ಬೇರೆ ಮಾಡೆಲ್. ಓಕೆ, ಹಾ. ನೋಡಿ, ಅದು ಒಂದು ಮಾಡೆಲ್ ಇದೆ. ಇದ್ರಲ್ಲಿ ಒಂದು ಮಾಡೆಲ್. ಅದರಲ್ಲಿ ಒಂದು ಸಿಂಗಲ್ದು ಬರುತ್ತೆ, 2, 3, 4 ಮತ್ತೆ 9, 5, 9 ಎಲ್ಲಾನು ಬರುತ್ತೆ. ಓಕೆ, ಬರುತ್ತೆ. ಓಕೆ, ತುಂಬಾ ವೆರೈಟಿ ಇದೆ. ಹಾ. ಅದು ಒಂದು ನೋಡಿ ಪಂಚಾರ್ತಿ ಇದೆ. ಇದು ತುಂಬಾ ಚಿಕ್ಕದು, ಸ್ಮಾಲ್ ಸೈಜ್. ಸ್ಮಾಲ್ ಸೈಜ್, ಬಿಗ್ ಸೈಜ್, ಅದರಲ್ಲಿ ಸೈಜಸ್ ಇದೆ. ನೋಡಿ, ಇದ್ರಲ್ಲೂ ನಿಮ್ಗೆ ವುಡ್ದು ಕೂಡ ಬರುತ್ತೆ. ವುಡ್ದು ಬರುತ್ತೆ ಇದರಲ್ಲಿ, ವುಡ್ದು ಬರುತ್ತೆ, ಪ್ಯೂರ್ ಬ್ರಾಸ್ ಕೂಡ ಬರುತ್ತಂತೆ. ನೋಡಿ, ತುಂಬಾ ಚೆನ್ನಾಗಿದೆ ಇದೆಲ್ಲಾನು ಕೂಡ ಪೂಜಾ ಐಟಮ್ಸ್. ಹಾ. ಮತ್ತೆ ಅದು ನೋಡಿ, ಅದು ಧೂಪ್ ಕಾಲ್ ಅಂತ. ಧೂಪ್ ಕಾಲ್, ಅದರಲ್ಲಿ ಒಂದು ಸೈಜಸ್ ಇದೆ. ಓಕೆ, ಹಾ. ಧೂಪ ಮಾಡೋದು. ಓಕೆ, ಹಾ. ಮತ್ತೆ ನೋಡಿ, ಈ ತರನು ಇದೆ, ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಇದೆ. ಈ ಮಾಡೆಲ್ ಒಂದು ವೆರೈಟಿ. ಈ ಮಾಡೆಲ್ ಅಲ್ಲೂ ಕೂಡ ತುಂಬಾ ಸ್ಮಾಲ್ ಸೈಜ್ ಅಲ್ಲಿ ಇದೆ ನೋಡಿ. ಅದರಲ್ಲಿ ದೊಡ್ಡದು ಇದೆ, ಚಿಕ್ಕದು ಇದೆ. ಓಕೆ, ಅದು ಚೌಮುಖ ಅಂತ ಹೇಳ್ತಾರೆ. ಚೌಮುಖ ಅಂದ್ರೆ ಅರಿಶಿನ ಕುಂಕುಮ ಎಲ್ಲ ರೀತಿ 4 ರೀತಿ ಇಡುವಂತದ್ದು. ಅದರಲ್ಲಿ ಒಂದು ಇದ್ರಲ್ಲೂ ಕೂಡ ಬೇರೆ ರೀತಿ ಮಾಡೆಲ್ ಬೇರೆ. ಅದರಲ್ಲಿ ಸೈಜಸ್ ಇದೆ, ಚಿಕ್ಕದು ದೊಡ್ಡದು ಎಲ್ಲ ಸೈಜಸ್ ಇದೆ. ಓಕೆ, ಮತ್ತೊಂದು ಅದು ಒಂದು ಡಬ್ಬಿಗಳು ಚಿಕ್ಕದು, ಅದು ದಾನ ಕೊಡಕ್ಕೆ. ಅದು ಅದರಲ್ಲಿ ಒಂದು ತುಂಬಾ ವೆರೈಟಿ ಇದೆ, ಮತ್ತೆ ಎಲ್ಲ ಸೈಜಸ್ ಇದೆ. ಓಕೆ, ಅದು ಒಂದು ನೋಡಿ ಡಬ್ಬಿ, ಅದರಲ್ಲಿ ಒಂದು 2 ಸೈಜ್ ಇದೆ. ಓಕೆ, ಅದು ಸ್ಪೆಷಲ್ ಕ್ವಾಲಿಟಿ ಇಲ್ಲಿ. ಅದು ನೋಡಿ, ವೆರಿ ನೈಸ್, ಚೆನ್ನಾಗಿದೆ ಸಿಸ್ಟಮ್. ಅದರಲ್ಲಿ ಒಂದು 2 ಸೈಜ್ ಇದೆ. ಓಕೆ. ಮತ್ತೆ ಅದು ಒಂದು ಡಬ್ಬಿ ಇದೆ, ಅದು ಅರ್ಶಿನ ಕುಂಕುಮದ್ದು. ಗಿಫ್ಟ್ ಪರ್ಪಸ್ ತುಂಬಾ ಚೆನ್ನಾಗಿದೆ ಇದು. ತುಂಬಾ ಚೆನ್ನಾಗಿದೆ, ಇದು ಜಾಸ್ತಿ ಹೋಗಿದೆ. ಓಕೆ, ಪಿಕಾಕ್ ಡಬ್ಬಿ ಅಂತ ಹೇಳ್ತಾರೆ. ಅರ್ಶಿನ ಕುಂಕುಮದ್ದು ಒಳಗಡೆ ಅದು ಎಲ್ಲ 3 ಬಟ್ಲು ಬರುತ್ತೆ. ಸೊ ಅದ್ರ ರೆಡಿನಾ ತೆಗಿಯೋದಕ್ಕಾಗೋದಿಲ್ವಾ? ಇಲ್ಲ, ತೆಗಿಯೋಕೆ ಅಲ್ಲ, ಈ ಬಾಕ್ಸ್ ತೆಗಿಯೋಂತದ? ಇಲ್ಲ, ಫಿಟ್ಟೆಡ್, ಫಿಕ್ಸೆಡ್ ಇದೆ. ಓಕೆ, ಈ ಪ್ರಕಾರ. ಓಕೆ ಸರ್. ಮತ್ತೆ ಇದು ಕಮ್ಮಿ ರೇಟ್ ಅಲ್ಲಿ ಗಿಫ್ಟ್ ಕೊಡಕ್ಕೆ ಇದು ಒಂದು ಡೆಕ್ ಗಿಫ್ಟ್. ಸೊ ಇದು ಕುಂಕುಮದ ಬಟ್ಟಲೆ, ಕುಂಕುಮ ಬಟ್ಲು ನೋಡಿ, ಈ ತರ. ಎಸ್, ಅದು ಗಿಫ್ಟ್ ಪರ್ಪಸ್ಗೆ ತುಂಬಾ ಹೋಗುತ್ತೆ, ಜಾಸ್ತಿ ಹೋಗುತ್ತೆ. ಲಾಟ್ ಐಟಮ್ ಹೋಗುತ್ತೆ ಅದು. ಓಕೆ, ಲಾಟ್ ಅಲ್ಲಿ ಹೋಗೋದು. ಅದರಲ್ಲಿ ಸಿಂಗಲ್ ಡಕ್ದು, ಡಬಲ್ ಡಕ್ದು, ಓಕೆ, ಎಲ್ಲ ಬೇರೆ ಬೇರೆ ಇದೆ. ಓಕೆ, ಓಕೆ, ಮೇಡಮ್ ಶಂಖ ಮತ್ತೆ 2 ಬಟ್ಲದು, ಅದು ಒಂದು ಇದೆ ನೋಡಿ. ಅದರಲ್ಲಿ ಒಂದು 3 ಸೈಜ್ ಇದೆ, ಚಿಕ್ಕದು ದೊಡ್ಡದು. ಅದು ದೊಡ್ಡದು, ಅದರಲ್ಲಿ ಚಿಕ್ಕದು ಒಂದು ಬರುತ್ತೆ. ಓಕೆ, ಮತ್ತೆ ಅದು ಒಂದು ಶಂಖ ಪ್ಲೇಟ್, ಅದರಲ್ಲಿ ಒಂದು 3 ಸೈಜ್ ಇದೆ, ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಇದೆ. ಓಕೆ, ಗಿಫ್ಟ್ ಕೊಡಕ್ಕೆ ಅದು ತುಂಬಾ ಚೆನ್ನಾಗಿದೆ. ಓಕೆ, ಮತ್ತೆ ಅದು ಒಂದು ಕಮಂಡಲ, ಪೂಜೆ ಮಾಡಕ್ಕೆ ಅದೆಲ್ಲ ಯೂಸ್ ಮಾಡ್ತಾರೆ. ಹೌದು, ಅದರಲ್ಲಿ ಒಂದು ಚಿಕ್ಕದು ದೊಡ್ಡದು ಎಲ್ಲ ಸೈಜ್, ಇದರಲ್ಲಿ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ಸಿಗುತ್ತೆ. ಮತ್ತೆ ಅದು ಒಂದು ನಂದಿ ಕಮಂಡಲ ಅಂತ ಹೇಳ್ತಾರೆ. ನಂದಿ ಕಮಂಡಲ, ಅದರಲ್ಲಿ ಒಂದು ಸೈಜಸ್ ಇದೆ, ಕ್ಯಾಪ್ ಬರುತ್ತೆ ನೋಡಿ. ಅದು ನಂದಿ ಕಮಂಡಲ ಹೇಳ್ತಾರೆ. ಓಕೆ, ಇದು ಫ್ಲವರ್ ವಾಸ್. ಅದು ಫ್ಲವರ್ ವಾಸ್. ಅದು ಅದರಲ್ಲಿ ಒಂದು 2-3 ವೆರೈಟಿ ಇದೆ ಬೇರೆ ಬೇರೆ. ಓಕೆ, ನೋಡಿ, ಚಿಕ್ಕದಿಂದ ದೊಡ್ಡ ಸೈಜ್ ತನಕ ಇದೆ. ಓಕೆ, 3 ಫೀಟ್ ಸೈಜ್ ತನಕ ಸಿಗುತ್ತೆ. ಓಕೆ, ಅದು ಒಂದು ಸ್ಟೆಪ್ ಆರತಿ, ಸ್ಟೆಪ್ ಆರತಿ, ಸ್ಟೆಪ್ ಆರತಿ. ಅದರಲ್ಲಿ ಒಂದು ಚಿಕ್ಕದು ಇಂದ ದೊಡ್ಡದು ತನಕ ಸೈಜ್ ಇದೆ ನಮ್ಮ ಹತ್ರ. ಓಕೆ, ದೊಡ್ಡ ಟೆಂಪಲ್ ಅಲ್ಲಿ ಹೋಗೋದು. ಓಕೆ, ಇದರಲ್ಲಿ ಸ್ಮಾಲ್ ಸೈಜ್ ಕೂಡ ಸಿಗುತ್ತೆ. ಸೈಜ್ ಇದೆ. ಓಕೆ, ಸಿಂಹಾಸನ, ಅದು ದೇವರು ಕುತ್ಕೊಳ್ಳೋಕೆ ಪೀಠ. ಓಕೆ, ಪೀಠ. ಅದರಲ್ಲಿ ಒಂದು ಚಿಕ್ಕದು ಇಂದ ದೊಡ್ಡದು ಸೈಜ್ ತನಕ ಇದೆ. ಓಕೆ,
ಮತ್ತೆ ಅದು ಒಂದು ಮಾಡೆಲ್ ಇದೆ ನೋಡಿ, ಅದು ದೊಡ್ಡದು ಚಿಕ್ಕದು ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ, ಸ್ಮಾಲ್ ಇಂದ ದೊಡ್ಡ ಸೈಜ್ ತನಕ ಸಿಗುತ್ತೆ. ಓಕೆ. ಸೀಟ್ ಐಟಮ್ ಅದು, ಪ್ಯೂರ್ ಸೀಟ್ ಐಟಮ್, ಹಿತ್ತಾಳದ ಐಟಮ್, ಪ್ಯೂರ್ ಹಿತ್ತಾಳೆ. ಪ್ಯೂರ್ ಹಿತ್ತಾಳೆ. ಓಕೆ. ಅದರಲ್ಲಿ ಒಂದು 2 ಸ್ಟೆಪ್ ಮತ್ತೆ 3 ಸ್ಟೆಪ್ ಮತ್ತೆ 5 ಸ್ಟೆಪ್ ಮತ್ತೆ 7 ಸ್ಟೆಪ್. 7 ಸ್ಟೆಪ್ ಇದು 3, 5, ಇದು 5, 7, ಇದು 7 ಸ್ಟೆಪ್ ಸೀಟ್ ಐಟಮ್ ದೀಪ, ಶೀಟ್ ಐಟಮ್ಸ್. ಓಕೆ. ಅದರ ನಿಮಗೆ ಹೋಲ್ಸೇಲ್ ಅಲ್ಲಿ ಕಮ್ಮಿ ರೇಟ್ ಅಲ್ಲಿ ಇದು ಸಿಗುತ್ತೆ. ಓಕೆ. ಮತ್ತೆ ಅದು ಕುಂಬಾರತಿ ಕಿಂಡಿ, ಕುಂಭ ಕಿಂಡಿ. ಓಕೆ. ಅದು ಚಿಕ್ಕದು ಇಂದ ದೊಡ್ಡದು ಒಳಗಡೆ ಇದೆ. ಓಕೆ. ಪೂಜೆ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೌತ್ ಅಲ್ಲಿ ಇದು ಜಾಸ್ತಿ ಹೋಗೋದು. ಓಕೆ. ಮತ್ತೆ ಅದು ಕುಂಬಾರತಿ, ಅದು ಕುಂಬಾರತಿ. ಓಕೆ. ಅದು ದೀಪ ಬತ್ತಿ ಹಾಕೋದ್ಮೇಲೆ ಅದು ಆಯಿಲ್ ಹಾಕೋದ್ಮೇಲೆ ಕುಂಬಾರತಿ ಹೇಳ್ತಾರೆ. ಓಕೆ. ಮತ್ತೆ ಅದು ಗಂಗಾಜಲಿ, ಗಂಗಾಜಲ, ಅದರಲ್ಲಿ ಗಂಗಾಜಲ ಹಾಕೊಂಡು ತಗೊಂಡ್ ಬರ್ತಾರೆ. ಓಕೆ. ಹೋಗೋದು ಹಾಕೊಂಡ್ ಬರೋದು. ಓಕೆ. ಅದರಲ್ಲಿ ಚಿಕ್ಕದು ಇಂದ ದೊಡ್ಡದು ಒಳಗಡೆ ಇದೆ, ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್. ಮತ್ತೆ ಅದು ಲೋಟ, ಮದ್ರಾಸಿ ಲೋಟ ಅಂತ ಹೇಳ್ತಾರೆ. ಏನು ಮದ್ರಾಸಿ ಲೋಟ, ಮದ್ರಾಸಿ ಲೋಟ, ಮದ್ರಾಸಿ ಲೋಟ. ಅದರಲ್ಲಿ ಚಿಕ್ಕದಿಂದ ದೊಡ್ಡ ಸೈಜ್ ಒಳಗಡೆ ಇದೆ. ಓಕೆ. ಮತ್ತೆ ಅದು ಒಂದು ಲೋಟ, ಅದು ಒಂದು ಲೋಟ, ಅದರಲ್ಲಿ ಒಂದು 2-3 ಸೈಜ್ ಇದೆ. ಓಕೆ. ಮತ್ತೆ ಅದು ಕಳಸ್ ಲೋಟ, ಹೆವಿ ಲೋಟ, ಹೆವಿ ಗೇಜ್ ಇರೋದು. ಅದರಲ್ಲಿ ಒಂದು 3-4 ಸೈಜ್ ಇದೆ. ಮತ್ತೆ ಅದು ಒಂದು ಎಂಬೋಜಿಂಗ್ ಲೋಟ, ಓಂ ಲೋಟ ಅಂತ ಹೇಳ್ತಾರೆ. ಓಕೆ. ಲೋಟ ತಮಿಳ್ನಾಡಲ್ಲಿ ಹೋಗೋದು, ತಮಿಳ್ನಾಡಲ್ಲಿ ತುಂಬಾ ಜಾಸ್ತಿ ಹೋಗುತ್ತೆ. ಮತ್ತೆ ಅದು ಕಳಸ, ಒಂದು ಎಂಬೋಜಿಂಗ್ ಮಾಡೆಲ್. ಮತ್ತೆ ಅದು ರಿಂಗ್ ಮಾಡೆಲ್, ವರಮಹಾಲಕ್ಷ್ಮಿ ಹಬ್ಬಗೆ ಅದು ಜಾಸ್ತಿ ಹೋಗೋದು. ಓಕೆ. ಅದರಲ್ಲಿ ಚಿಕ್ಕದು ಇಂದ ದೊಡ್ಡ ಸೈಜ್ ತನಕ ಇದೆ. ಓಕೆ. ಮತ್ತೆ ಅದು ಪೂಜಾ ಸೆಟ್, ಪೂಜಾ ಸೆಟ್ ಅದು ಒಂದು 5 ದೀಪ ಇದೆ. ಮತ್ತೆ ಒಂದು ಕಳಸ ಬರುತ್ತೆ. ಮತ್ತೆ 2 ದೀಪ, 2 ಬಟ್ಲು, ಅದನ್ನು ಒಂದು ಬರುತ್ತೆ. 2-3 ವೆರೈಟಿ ಇದರಲ್ಲಿ ಇದೆ. ಒಂದು ಸೈಜಸ್ ಇದೆ. ಮತ್ತೆ ಅದು ಕಾಫಿ ಫಿಲ್ಟರ್, ಅದರಲ್ಲಿ ಒಂದು 4 ಸೈಜ್ ಬರುತ್ತೆ, ಚಿಕ್ಕದು ಇಂದ ದೊಡ್ಡದು ಒಳಗಡೆ ಕಾಫಿ ಮಾಡೋದು. ಓಕೆ. ಅದದು ದಾನಂ ಬಾಲ್, ದಾನ ಕೊಡೋಕೆ, ಗಿಫ್ಟ್ ಕೊಡೋಕೆ. ಇದು ಚಿಕ್ಕದಿಂದ ದೊಡ್ಡ ಸೈಜ್ ಎಲ್ಲ ಸೈಜ್ ಇದೆ ಅದರಲ್ಲಿ. ಅದದು ಹಿತ್ತಾಳದು ಗ್ಲಾಸ್, ಚಿಕ್ಕದು ಟೀ ಗ್ಲಾಸ್, ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಇದೆ. ಓಕೆ. ಅದದು ಬಾಲ್, ಗಿಫ್ಟ್ ಪರ್ಪಸ್ಗೆ ಇದು ಕೊಡೋದು, ಅದು ಜಾಸ್ತಿ ಹೋಗುತ್ತೆ. ಓಕೆ. ಅದು ಅದರಲ್ಲಿ ಒಂದು ಸೈಜಸ್ ಇದೆ, ಬೇರೆ ಬೇರೆ ಮಾಡೆಲ್ ಇದೆ, ಎಲ್ಲ ವೆರೈಟಿ ಇದೆ. ಓಕೆ. ಮತ್ತೆ ಅದು ಒಂದು ಪಂಚಪಾತ್ರೆ, ಮತ್ತೆ ಉದ್ರಣಿ ಒಂದು ಬರುತ್ತೆ. ಮತ್ತೆ ತಾಮ್ರದ್ದು, ಅದು ಒಂದು ಹಿತ್ತಾಳದು. ಅದರಲ್ಲಿ ಒಂದು ಸೈಜ್ ತುಂಬಾ ಬರುತ್ತೆ. ಓಕೆ. ಮತ್ತೆ ಅದು ಆರತಿಗಳು, ಅದು ಒಂದು ಸಿಂಗಲ್ ಕೂಡ ಆರತಿ ಅಂತ ಹೇಳ್ತಾರೆ. ಸ್ಪೂನ್ ಆರತಿ, ಅದರಲ್ಲಿ ಒಂದು ತುಂಬಾ ಸೈಜ್ ಇದೆ, 4-5 ಸೈಜ್ ಇದೆ. ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಇದೆ. ಮತ್ತೆ ಅದು ಒಂದು ನಾಗ ಆರತಿ, ಅದರಲ್ಲಿ ಚಿಕ್ಕದು ದೊಡ್ಡದು 3 ಸೈಜ್ ಇದೆ. ನಾಗ ಆರತಿ ಅಂತ ಹೇಳ್ತಾರೆ. ಮತ್ತೆ ಅದೊಂದು ಶಂಕಾರತಿ, ಅದರಲ್ಲಿ ಒಂದು 3 ಸೈಜ್ ಇದೆ, ಶಂಕಾರತಿ ಅಂತ ಹೇಳ್ತಾರೆ. ಮತ್ತೆ ಚಕ್ರಾರತಿ, ಶಂಖ, ಚಕ್ರ, ನಾಗಾರತಿ ಎಲ್ಲಾನು ಕೂಡ ಸಿಗುತ್ತೆ. ಶಂಖ, ಚಕ್ರ 3 ಬರುತ್ತೆ. ಸರಿ. ಮತ್ತೆ ಅದು ಪಾವು ಸೇರು, ಅದು ಮೇಪ್, ಪಾವು ಅರ್ಧ ಮತ್ತೆ ಒಂದು ಸೇರು. 3 ಸೈಜ್ ಬರುತ್ತೆ ಅದರಲ್ಲಿ. ಮತ್ತೆ ಅದು ಆರತಿಗಳು, ಪಂಚಾರತಿ, ಸೇವನಾರತಿ, ಕರಿ ಆರತಿ ಎಲ್ಲ ವೆರೈಟಿ ಇದೆ. ಅದರಲ್ಲಿ ಒಂದು ಸೈಜಸ್ ಇದೆ ನೋಡಿ. ಇದು ಒಂದು ಸೈಜ್ ಇದೆ, ಬಿಗ್ ಸೈಜ್, ಚಿಕ್ಕ ಸೈಜ್, ಸ್ಮಾಲ್ ಎಲ್ಲಾನು ಕೂಡ. ಟ್ರಿಕಲ್ ಆರತಿ ಇದು. ಅದು ಟ್ರೇ, ಪೂಜಾ ಟ್ರೇ ಗಿಫ್ಟ್ ಕೊಡಕ್ಕೆ ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದು ಸೈಜಸ್ ಇದೆ ತುಂಬಾ. ಮತ್ತೆ ಅದು ಒಂದು ಮಾಡೆಲ್ ಇದೆ, ಕುಂಚತ್ರ, ಗಿಫ್ಟ್ ಪರ್ಪಸ್ ಇದು ಜಾಸ್ತಿ ಹೋಗುತ್ತೆ. ನೋಡಿ ಈ ತರ. ಊಟದ ತಟ್ಟೆ, ಹಿತ್ತಾಳೆದು, ಕಂಠಮ್ ಇರೋದು. ಮತ್ತೆ ಅದೊಂದು ಡಮರು, ಶಿವನ್ ಟೆಂಪಲ್ ಪೂಜೆ ಮಾಡೋದು. ಅದರಲ್ಲಿ ಒಂದು ತುಂಬಾ ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಇದೆ. ಕಾಫಿ ಡಬ್ರ ಅಂದ, ಅದರಲ್ಲಿ ಒಂದು 3 ಸೈಜ್ ಇದೆ.
ಕಾಫಿ ಡಬ್ರ ಅಂತ ಹೇಳ್ತಾರೆ. ಓಕೆ. ಹಾ. ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಅದು ಎಲ್ಲ ಫಿನಿಶಿಂಗ್ ಅದ 2-3 ಸೈಜ್ ಇದೆ. ಓಕೆ. ಹಾ. ಮತ್ತೆ ಅದು ಆಯಿಲ್ ಕೂಪ. ಆಯಿಲ್ ಕೂಪ. ಅದು ದೀಪ ಒಳಗಡೆ ಆಯಿಲ್ ಹಾಕಕ್ಕೆ. ಓಕೆ. ಓಕೆ. ಕೂಪ ಅಂತ ಹೇಳ್ತಾರೆ. ಹಾ 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 ಹಾ. ಅದು ಒಂದು ಜವಾರ್ ಜ್ಯೋತಿ ಮಸಾಲ ಅಂತ ಹೇಳ್ತಾರೆ. ಏನಂತ? ಮಸಾಲ್ ಜವಾರ್ ಜ್ಯೋತಿ. ಹಂಗಂದ್ರೆ ಜವಾರ್ ಜ್ಯೋತಿ ಇದು ಯೂಸ್ ಮಾಡ್ತಾರೆ. ಹಾ. ಓಕೆ ಓಕೆ. ಹಾ ಹಾ. ಓಕೆ. ದೇವಸ್ಥಾನದಲ್ಲಿ ಮಾಡುವಂಥದ್ದು. ಹಾ, ಗೊತ್ತಾಯ್ತು.